ಜಿಲ್ಲೆ ಪ್ರಸಿದ್ಧ ಪ್ರವಾಸಿ ಸ್ಥಳ ಅನ್ನೋದು ಜಗತ್ತಿಗೆ ಗೊತ್ತಿರುವಂಥ ವಿಚಾರ. ಸೊ ಇಲ್ಲಿಗೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರೋದ್ರ ಜೊತೆಗೆ ನಾನಾ ರಾಜ್ಯಗಳ ಪ್ರವಾಸಿಗರು ಸಹ ಬರ್ತಾರೆ. ಸ್ಥಳೀಯವಾಗಿ ನಮ್ಮ ಕನ್ನಡಿಗರು, ಕರ್ನಾಟಕದವರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿ ವರ್ಷ ಇಲ್ಲಿಗೆ ಭೇಟಿ ಕೊಡ್ತಾ ಇರ್ತಾರೆ. ನಮ್ಮ ಒಂದು ಅಂದಾಜಿನ ಪ್ರಕಾರ ಹೆಚ್ಚು ಕಡಿಮೆ 1 ಕೋಟಿಗೂ ಹೆಚ್ಚು ಜನ ಇಲ್ಲಿ ಪ್ರತಿ ವರ್ಷ ಭೇಟಿ ಕೊಟ್ಟು ಇಲ್ಲಿ ಒಂದು ನಿಸರ್ಗವನ್ನು ಸವಿದು ಇಲ್ಲಿರುವಂಥ ಪುರಾಣ ಪುಣ್ಯಕ್ಷೇತ್ರಗಳನ್ನು ಭೇಟಿ ಮಾಡಿ ಹೋಗ್ತಾರೆ. ಸೊ ಹೀಗಾಗಿ ಇತ್ತೀಚೆಗೆ ಒಂದು ಕೆಲವು ಘಟನೆಗಳು ನನ್ನ ಗಮನಕ್ಕೆ ಬಂದಿದೆ. ಒಂದು ಬೆಟ್ಟದ ಭೈರವೇಶ್ವರ ದೇವಾಲಯ ಮತ್ತು ಅಲ್ಲಿ ಒಂದು ಈ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ನಾವೇನು ಕರಿತೀವಿ ಅದು ಮಾಡಬೇಕಾದ್ರೆ ಸ್ಥಳೀಯರು ಅಲ್ಲಿದ್ದಂಥ ಜನರು ಅದನ್ನು ಆಕ್ಷೇಪಣೆ ವ್ಯಕ್ತಪಡಿಸಿ ಸ್ವಲ್ಪ ಗೊಂದಲಕ್ಕೆ ಈಡಾಗಿದೆ. ಸೊ ನಮ್ಮಲ್ಲಿ ನಿಸರ್ಗನೂ ಇದೆ, ಒಳ್ಳೆ ದೇವಾಲಯಗಳು ಸಹ ಇದ್ದಾವೆ. ಸೊ ಎರಡೂ ಸ್ಥಳಗಳಲ್ಲೂ ಸಹ ಈ ಥರ ಪ್ರೀ ವೆಡ್ಡಿಂಗ್ ಶೂಟ್ ಮಾಡುವಂಥ ಸಂದರ್ಭ ಇರುತ್ತೆ. ಈಗಿನ ಸಂಸ್ಕೃತಿಲಿ ಅದೊಂದು ಸರ್ವೇ ಸಾಮಾನ್ಯವಾದಂಥ ವಿಚಾರ. ಸೊ ಮುಜರಾಯಿ ಇಲಾಖೆಗಳು ಏನಿದೆ ಅದರಲ್ಲಿ ಇದಕ್ಕೆ ಒಂದು ಮಾರ್ಗಸೂಚಿಗಳನ್ನು ಹೊರಡಿಸೋದಕ್ಕೆ ನಾವು ಒಂದು ಕ್ರಮವನ್ನು ತಗೊಳ್ತೀವಿ. ಹಾಗೆ ನಿಸರ್ಗ ತಾಣಗಳಲ್ಲಿ ಏನು ರೆಸಾರ್ಟ್ ಇದ್ದಾವೆ, ದೆನ್ ಹೋಮ್ ಸ್ಟೇಸ್ ಇದೆ ಮತ್ತು ಖಾಸಗಿದಾರರಿದ್ದಾರೆ, ಅದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಈ ಥರ ಮಾಡಬೇಕಾದ್ರೆ ಏನು ಮುನ್ನೆಚ್ಚರಿಕೆ ತಗೋಬೇಕು ಅಂತಂದ್ಬಿಟ್ಟು ಕೆಲವು ಸೂಚನೆಗಳನ್ನು ಹೊರಡಿಸ್ತಾ ಇದ್ದೀವಿ. ನಾವು ಅದಕ್ಕೆ ಒಂದು ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಸೊ ಪ್ರವಾಸೋದ್ಯಮ ಸಮಿತಿಯ ಮೂಲಕ ನಮ್ಮದು ಜಿಲ್ಲಾ ಪ್ರವಾಸೋದ್ಯಮ ಸಮಿತಿ ಏನಿದೆ, ಒಂದು ನಮ್ಮದು ಪ್ರವಾಸಿ ತಾಣ ಆಗಿರೋದ್ರಿಂದ ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತ ಬರೋರ ಸಂಖ್ಯೆ ಯಾವುದೇ ಕಾರಣಕ್ಕೂ ಕಡಿಮೆ ಆಗಬಾರ್ದು. ಅವರಿಗೆಲ್ಲ ರೀತಿ ಸಹಾಯ ಸಹಕಾರ ಕೊಡಬೇಕಾಗಿರೋದು ನಮ್ಮ ಜವಾಬ್ದಾರಿ, ನಾವು ಅದನ್ನು ಕೊಡ್ತೀವಿ. ಆದರೆ ಸೊ ಇಲ್ಲಿಗೆ ಬರೋಂಥ ಜನ ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ಮಿತಿಯಲ್ಲಿ ವರ್ತನೆ ಮಾಡಬೇಕಾಗಿರೋದು ತುಂಬ ಅವಶ್ಯಕತೆ ಇರುತ್ತೆ. ಅಸಭ್ಯವಾಗಿ ವರ್ತನೆ ಮಾಡಬಾರ್ದು. ಅಲ್ಲಿ ಇರುವಂಥ ಬೇರೆ ಕುಟುಂಬಗಳು, ಮಕ್ಕಳು ಇವರಿಗೆಲ್ಲ ಒಂದು ರೀತಿ ತೊಂದರೆ ಆಗೋ ರೀತಿ ನಡ್ಕೋಬಾರ್ದು. ಇದನ್ನು ಮುನ್ನೆಚ್ಚರಿಕೆಯಾಗಿ ನಾವು ಕೆಲವು ಸೂಚನೆಗಳನ್ನು ಕೊಟ್ಟು ಪೊಲೀಸ್ ಇಲಾಖೆಗೆ ಮತ್ತು ನಮ್ಮ ಪ್ರವಾಸಿ ಮಿತ್ರರು ಏನಿದ್ದಾರೆ ಇವರಿಗೆಲ್ಲ ಒಂದು ರೀತಿ ಸೆನ್ಸಿಟೈಸ್ ಮಾಡಿ ಪ್ರವಾಸೋದ್ಯಮನೂ ಚೆನ್ನಾಗಾಗಬೇಕು ಮತ್ತು ಜನರು ಸಹ ಇದರ ಲಾಭವನ್ನು ಪಡ್ಕೋಬೇಕು ಅಂತ ನಾನು ಕೆಲವು ಕ್ರಮಗಳನ್ನು ತೆಗೆದುಕೊಳ್ತೀನಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ್ಯಕ್ಚುಲಿ ಈ ಪ್ರೀ ವೆಡ್ಡಿಂಗ್ ಶೂಟ್ ಏನು ಬರ್ತಾರೆ ಇದನ್ನು ಸ್ವಲ್ಪ ಅಧಿಕೃತ ಮಾಡಿದ್ರೆ, ಕೆಲವು ಏನು ನಾವು ದೇವಾಲಯಗಳಿದೆ ಅಲ್ಲಿ ಸಾಮಾನ್ಯವಾಗಿ ನಾವು ಪರ್ಮಿಷನ್ ಅಂತ ಕೊಡೋದಿಲ್ಲ. ಬಿಕಾಸ್ ಅವರು ಚಪ್ಪಲಿ ಶೂ ಎಲ್ಲ ಹಾಕ್ಕೊಂಡು ವೆಡ್ಡಿಂಗ್ ಶೂಟ್ ಮಾಡ್ತಾರೆ. ಹಾಗಾಗಿ ದೇವಾಲಯದ ಒಳಗೆ ಬರಬಾರ್ದು ಅದು ನಾವು ಸಹಜವಾಗಿ ಹೋಗೋದಿಲ್ಲ. ಯಾರನ್ನು ಹೊರಾಂಗಣಗಳಲ್ಲಿ ತೆಗೆದುಕೊಳ್ತಿರ್ತಾರೆ. ಆ ಟೈಮಲ್ಲಿ ಯಾರ್ದು ಪರ್ಮಿಷನ್ ತೊಗೊಂಡಿರೋದಿಲ್ಲ, ಏನಿಲ್ಲ. ಅದು ಪ್ರೀ ವೆಡ್ಡಿಂಗ್ ಶೂಟ ಇನ್ನೊಂದು ಮತ್ತೊಂದು ಯಾರಿಗೂ ಏನೂ ಅಷ್ಟೊಂದು ಮಾಹಿತಿ ಇರೋದಿಲ್ಲ. ಹಾಗಾಗಿ ಈ ಥರ ಗೊಂದಲ ಬರುತ್ತೆ. ಅದಕ್ಕೆ ಹೇಗೆ ಒಂದು ತಾವು ಹೇಳ್ದಂಗೆ ದೇವಾಲಯದ ಒಳಗೆ ತೆಗೆಯೋದಾದರೆ ಎಷ್ಟು ದರ ಫಿಕ್ಸ್ ಮಾಡಬೇಕು, ಹೊರಗಡೆ ತೆಗೆಯೋದಾದರೆ ಏನು ಆವರಣ ಇರುತ್ತೆ ಅದರಲ್ಲಿ ಅಥವಾ ಪ್ರಸಿದ್ಧ ಅದನ್ನು ಒಂದು ರೆಗ್ಯುಲರೈಸ್ ಮಾಡಿದ್ರೆ ಒಂದು ಜನರಿಗೆ ಮಾಹಿತಿ ಇರುತ್ತೆ. ಎರಡನೇದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.